ನಮಸ್ತೆ ಪ್ರೀತಿಯ ಸ್ನೇಹಿತರಿಗೆ ನಮ್ಮ ಗುರು ಯೂಟ್ಯೂಬ್ ಚಾನಲ್ನಿಂದ ನಮ್ಮ ಗುರು MCQ ಸೀರೀಸ್ಗೆ ಪ್ರೀತಿಪೂರ್ವಕವಾದಂಥ ಸ್ವಾಗತ. ಬನ್ನಿ ಸ್ನೇಹಿತರೆ, ಇವತ್ತು 10th ಸ್ಟ್ಯಾಂಡರ್ಡ್ ಸೈನ್ಸ್ ಕೆಮಿಸ್ಟ್ರಿಯ ಆಸಿಡ್ಸ್ ಬೇಸಸ್ ಅಂಡ್ ಸಾಲ್ಟ್ಸ್ ಈ ಲೆಸನ್ನ ಸೆಕೆಂಡ್ ಎಪಿಸೋಡ್ ಅನ್ನು ಶುರು ಮಾಡೋಣ. ನಮ್ಮ ಪ್ರಯತ್ನ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ತಕ್ಷಣ ಲೈಕ್ ಮಾಡಿ, ಹೆಚ್ಚು ಜನಕ್ಕೆ ನಮ್ಮ ಚಾನಲ್ನ ವಿಡಿಯೋದ ಲಿಂಕ್ಗಳನ್ನು ಶೇರ್ ಮಾಡಿ. ಜೊತೆಗೆ ಇಲ್ಲಿ ಕೇಳುವಂಥ ಪ್ರತಿಯೊಂದು ಪ್ರಶ್ನೆಗೂ ಸಹ ಕಾಮೆಂಟ್ ಬಾಕ್ಸ್ನಲ್ಲಿ ತಮ್ಮ ಉತ್ತರವನ್ನು ಹಾಕಿ ತಮ್ಮ ಪ್ರಿಪ್ರೇಷನನ್ನು ತಾವು ಚೆಕ್ ಮಾಡ್ಕೊಳ್ರಿ. ಬನ್ನಿ ಸ್ನೇಹಿತರೆ, ಈಗ 58ನೇ ಪ್ರಶ್ನೆ. ಇದು 2ನೇ ಎಪಿಸೋಡ್. ಹಾಗಾಗಿ ವಾಟ್ ಆರ್ ಪ್ರೊಡ್ಯೂಸ್ಡ್ ವೆನ್ ಎನಿ ಮೆಟಲ್ ರಿಯಾಕ್ಟ್ಸ್ ವಿತ್ ಆಸಿಡ್. ಮೆಟಲ್ ಆಸಿಡ್ ಜೊತೆ ರಿಯಾಕ್ಟ್ ಆದಾಗ ಏನು ಪ್ರೊಡ್ಯೂಸ್ ಆಗುತ್ತೆ? ಆಪ್ಷನ್ ಎ ಸಾಲ್ಟ್ ಪ್ಲಸ್ ಹೈಡ್ರೋಜನ್ ಗ್ಯಾಸ್, ಆಪ್ಷನ್ ಬಿ ಸಾಲ್ಟ್ ಪ್ಲಸ್ ವಾಟರ್, ಆಪ್ಷನ್ ಸಿ ಸಾಲ್ಟ್ ಪ್ಲಸ್ ವಾಟರ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್, ಆಪ್ಷನ್ ಡಿ ಹೈಡ್ರೋಜನ್ ಗ್ಯಾಸ್ ಪ್ಲಸ್ ವಾಟರ್. ಬೇಗ ಸರಿಯಾದ ಉತ್ತರ ಯಾವುದು ಅನ್ಸುತ್ತೆ ಅದನ್ನ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಹಾಕಿ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಸಾಲ್ಟ್ ಮತ್ತು ಹೈಡ್ರೋಜನ್ ಗ್ಯಾಸ್. ನಂತರ 2ನೇ ಪ್ರಶ್ನೆಗೆ ಬನ್ನಿ. ವಾಟ್ ಆರ್ ಪ್ರೊಡ್ಯೂಸ್ಡ್ ವೆನ್ ಎನಿ ಮೆಟಲ್ ಆಕ್ಸೈಡ್ ರಿಯಾಕ್ಟ್ಸ್ ವಿತ್ ಆಸಿಡ್. ನೋಡ್ರಿ, ಮೊದಲಿಗೆ ಮೆಟಲ್ ರಿಯಾಕ್ಟ್ಸ್ ವಿತ್ ಆಸಿಡ್ ಅಂತ ಹೇಳಿದ್ವಿ, ಈಗ ಮೆಟಲ್ ಆಕ್ಸೈಡ್ ರಿಯಾಕ್ಟ್ಸ್ ವಿತ್ ಆಸಿಡ್. ಇದಕ್ಕೂ ಸಹ ಸೇಮ್ ಆಪ್ಷನ್ಸ್ ಅನ್ನ ಕೊಟ್ಟಿದ್ದೀನಿ. ಬೇಗ ಸರಿಯಾದ ಉತ್ತರ ಯಾವ್ದು ಅನ್ಸುತ್ತೆ ಅದನ್ನ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಹಾಕಿ. ನಿಮ್ಮ ಉತ್ತರಕ್ಕೋಸ್ಕರ ಕಾಯ್ತಿದ್ದೀನಿ. ವೆರಿ ಗುಡ್. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಸಾಲ್ಟ್ ಅಂಡ್ ವಾಟರ್. ಇದರ ನಂತರ 60ನೇ ಪ್ರಶ್ನೆಗೆ ಬನ್ನಿ. ವಾಟ್ ಆರ್ ಪ್ರೊಡ್ಯೂಸ್ಡ್ ವೆನ್ ಎನಿ ಬೇಸ್ ರಿಯಾಕ್ಟ್ಸ್ ವಿತ್ ಆಸಿಡ್. ನೋಡ್ರಿ, ಈಗ ಆಸಿಡ್ ಜೊತೆ ಬೇಸ್ ರಿಯಾಕ್ಟ್ ಆದ್ರೆ ಏನು ಬರುತ್ತೆ, ಏನು ಪ್ರೊಡ್ಯೂಸ್ ಆಗುತ್ತೆ? ಈ ಕ್ವಶನ್ಗೂ ಸಹ ಸೇಮ್ ಆಪ್ಷನ್ಸ್ ಇದಾವೆ. ಬೇಗ ಸರಿಯಾದ ಉತ್ತರ ಯಾವುದು ಅನ್ಸುತ್ತೆ ಅದನ್ನ ಕಾಮೆಂಟ್ ಬಾಕ್ಸ್ ನಲ್ಲಿ ಕಾಮೆಂಟ್ ಹಾಕಿ. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಬಿ ಸಾಲ್ಟ್ ಅಂಡ್ ವಾಟರ್. ನೆನ್ಪಿಟ್ಕೊಟ್ರೆ ಸ್ನೇಹಿತರೆ, ಮೆಟಲ್ ಆಕ್ಸೈಡ್ ಮತ್ತು ಆಸಿಡ್ ಇದು ರಿಯಾಕ್ಟ್ ಆದ್ರೂ ಸಾಲ್ಟ್ ಮತ್ತು ವಾಟರ್ ಬಂದಿತ್ತು. ಈಗ ಬೇಸಸ್ ಮತ್ತು ಆಸಿಡ್ಸ್ ರಿಯಾಕ್ಟ್ ಆದ್ರೂ ಸಾಲ್ಟ್ ಮತ್ತು ವಾಟರ್ ಇದೇ ಬರುತ್ತೆ. ಇದರ ನಂತರ 61ನೇ ಪ್ರಶ್ನೆಗೆ ಬನ್ರಿ. ವಾಟ್ ಆರ್ ಪ್ರೊಡ್ಯೂಸ್ಡ್ ವೆನ್ ಎನಿ ಮೆಟಲ್ ಹೈಡ್ರೋಕಾರ್ಬೋನೇಟ್ ಆರ್ ಕಾರ್ಬೋನೇಟ್ ರಿಯಾಕ್ಟ್ಸ್ ವಿತ್ ಆಸಿಡ್. ಆಸಿಡ್ ಜೊತೆ ಮೆಟಲ್ ಹೈಡ್ರೋಕಾರ್ಬೋನೇಟ್ ಅಥವಾ ಮೆಟಲ್ ಕಾರ್ಬೋನೇಟ್ ರಿಯಾಕ್ಟ್ ಮಾಡಿದ್ರೆ ಏನ್ ಬರುತ್ತೆ, ಏನೇನು ಪ್ರೊಡಕ್ಷನ್ ಆಗ್ತವೆ? ಇದಕ್ಕೂ ಸಹ ಸೇಮ್ ಆಪ್ಷನ್ಸ್ ಇದಾವೆ. ಬೇಗ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಹಾಕಿ. ಸರಿಯಾದ ಉತ್ತರ ಏನ್ ಅನ್ಸುತ್ತೆ ಅದನ್ನ. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಸಿ ಸಾಲ್ಟ್ ಮತ್ತು ವಾಟರ್ ಮತ್ತು ಕಾರ್ಬನ್ ಡೈಆಕ್ಸೈಡ್. ಯಾಕಂದ್ರೆ ಕಾರ್ಬೋನೇಟ್ ಅಥವಾ ಹೈಡ್ರೋಕಾರ್ಬೋನೇಟ್ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಬಂತಲ್ಲಿ ಅಥವಾ ಕಾರ್ಬನ್ ಬಂತಲ್ಲಿ, ಹಂಗಾಗಿ ಇದರಲ್ಲಿ ಮಾತ್ರ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗುತ್ತೆ. ನೆನ್ಪಿಟ್ಕೊಡ್ರಿ, ಹೈಡ್ರೋಕಾರ್ಬೋನೇಟ್ ಅಥವಾ ಕಾರ್ಬೋನೇಟ್ ಈ ರೀತಿ ಬಂತಂದ್ರೆ ಅಲ್ಲಿ ಕಾರ್ಬನ್ ಇರೋದ್ರಿಂದಾನೇ ಪ್ರೊಡಕ್ಟ್ ಆಗೋದ್ರಲ್ಲಿ ಅಂದ್ರೆ ಪ್ರೊಡ್ಯೂಸ್ ಆಗೋದ್ರಲ್ಲಿ ಏನಾಗ್ತವೆ, ಕಾರ್ಬನ್ ಡೈಆಕ್ಸೈಡ್ ಸಹ ಬರ್ತವೆ. ಈಗ ಇಲ್ಲಿವರೆಗೂ ಏನು ಕಲ್ತಿದ್ದೀರಿ ಅದನ್ನೇ ಈಗ ಅಪ್ಲೈ ಮಾಡಿ ಒಂದಿಷ್ಟು ಮೆಟಲ್ಸ್ಗಳನ್ನ, ಮೆಟಲ್ ಆಕ್ಸೈಡ್ಸ್ಗಳನ್ನ, ಮೆಟಲ್ ಹೈಡ್ರೋಕಾರ್ಬೋನೇಟ್ಸ್ಗಳನ್ನ ಯೂಸ್ ಮಾಡ್ಕೊಂಡು ಆಸಿಡ್ ಜೊತೆ ಹೆಂಗೆ ರಿಯಾಕ್ಟ್ ಮಾಡ್ತೇವೆ ಅನ್ನೋ ಅಂತ ಕ್ವಶನ್ಸ್ ಅನ್ನ ಕೇಳ್ತಾ ಇದ್ದೀನಿ. ಇದನ್ನು ಸಹ ನೀವು ಅರ್ಥ ಮಾಡ್ಕೊಳ್ರಿ. ಸರಿಯಾದ ಉತ್ತರವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಹಾಕಿ. ಬನ್ನಿ ಸ್ನೇಹಿತರೆ, ಈಗ 62ನೇ ಪ್ರಶ್ನೆ. ಜಿಂಕ್ ಪ್ಲಸ್ ಸಲ್ಫ್ಯೂರಿಕ್ ಆಸಿಡ್. ನೋಡ್ರಿ, ಇವೆರಡು ರಿಯಾಕ್ಟೆಂಟ್ಸ್. ಪ್ರಾಡಕ್ಟ್ಸ್ ಏನು ಬರುತ್ತೆ? ಆಪ್ಷನ್ ಎ ಜಿಂಕ್ ಸಲ್ಫೇಟ್ ಪ್ಲಸ್ ಹೈಡ್ರೋಜನ್, ಆಪ್ಷನ್ ಬಿ ಜಿಂಕ್ ಸಲ್ಫೇಟ್ ಪ್ಲಸ್ ವಾಟರ್, ಆಪ್ಷನ್ ಸಿ ಜಿಂಕ್ ಸಲ್ಫೇಟ್ ಪ್ಲಸ್ ವಾಟರ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್, ಆಪ್ಷನ್ ಡಿ ಜಿಂಕ್ ಪ್ಲಸ್ ವಾಟರ್. ಇದಕ್ಕೆ ಸರಿಯಾದಂತಹ ಉತ್ತರವನ್ನ ಕಾಮೆಂಟ್ ಬಾಕ್ಸ್ ನಲ್ಲಿ ಕಾಮೆಂಟ್ ಹಾಕಿ. ಇದನ್ನ ನೀವು ಯಾವ ರೀತಿ ಅರ್ಥ ಮಾಡ್ಕೋಬೇಕಂದ್ರೆ, ಇಲ್ಲಿ ಮೆಟಲ್ ಜೊತೆ ಆಸಿಡ್ ರಿಯಾಕ್ಟ್ ಆಗಿದೆಯಾ ಅಥವಾ ಮೆಟಲ್ ಆಕ್ಸೈಡ್ ಜೊತೆ ರಿಯಾಕ್ಟ್ ಆಗಿದೆಯಾ ಅಥವಾ ಬೇಸ್ ಜೊತೆ ರಿಯಾಕ್ಟ್ ಆಗಿದೆಯಾ, ಮೆಟಲ್ ಕಾರ್ಬೋನೇಟ್ ಅಥವಾ ಹೈಡ್ರೋಕಾರ್ಬೋನೇಟ್ ಅಂದ್ರೆ ಅಲ್ಲಿ ಕಾರ್ಬನ್ ಅನ್ನೋದು ಸಿ ಏನಾದ್ರು ಬಂದಿದೆನಾ, ಇವ್ನ ನೋಡ್ಕೊಳ್ಬೇಕು. ಅಲ್ಲಿರುವಂತ ಆಸಿಡ್ ಜೊತೆಗೆ ರಿಯಾಕ್ಟ್ ಆಗಿರೋ ಯಾವುವು ಅಂತ, ಅವಾಗ ನಿಮಗೆ ಸರಿಯಾಗಿ ಅರ್ಥ ಆಗುತ್ತೆ. ಬನ್ನಿ ಸ್ನೇಹಿತರೆ, ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಎ ಜಿಂಕ್ ಸಲ್ಫೇಟ್ ಪ್ಲಸ್ ಹೈಡ್ರೋಜನ್ ಗ್ಯಾಸ್. ಯಾಕಂದ್ರೆ ಇದು ಮೆಟಲ್, ಅದೇ ಜಿಂಕ್ ಜೊತೆಗೆ ಓ ಸೇರಿತ್ತು ಅಂದ್ರೆ ಇದು ಮೆಟಲ್ ಆಕ್ಸೈಡ್ ಆಗ್ತಿತ್ತು. ಹಂಗಾಗಿ ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಎ. ಇದರ ನಂತರ 63rd ಕ್ವಶನ್ಗೆ ಬನ್ನಿ. ಕಾಪರ್ ಆಕ್ಸೈಡ್ ಪ್ಲಸ್ H2SO4 ಅಂದ್ರೆ ಸಲ್ಫ್ಯೂರಿಕ್ ಆಸಿಡ್ ಏನ್ ಬರುತ್ತೆ? ಆಪ್ಷನ್ ಎ ಕಾಪರ್ ಸಲ್ಫೇಟ್ ಪ್ಲಸ್ ಹೈಡ್ರೋಜನ್ ಗ್ಯಾಸ್, ಆಪ್ಷನ್ ಬಿ ಕಾಪರ್ ಸಲ್ಫೇಟ್ ಪ್ಲಸ್ ವಾಟರ್, ಆಪ್ಷನ್ ಸಿ ಕಾಪರ್ ಸಲ್ಫೇಟ್ ಪ್ಲಸ್ ವಾಟರ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್, ಆಪ್ಷನ್ ಡಿ ಕಾಪರ್ ಪ್ಲಸ್ ವಾಟರ್. ಬೇಗ ಕಾಮೆಂಟ್ ಬಾಕ್ಸ್ ನಲ್ಲಿ ಕಾಮೆಂಟ್ ಹಾಕಿ. ಸೇಮ್ ರೂಲ್ ಅನ್ನು ಅಪ್ಲೈ ಮಾಡಿ ನೀವು ಉತ್ತರವನ್ನು ಕಂಡುಹಿಡಬೇಕು. ಇದಕ್ಕೆ ಸರಿಯಾದಂತ ಉತ್ತರ ಕಾಪರ್ ಸಲ್ಫೇಟ್ ಪ್ಲಸ್ ವಾಟರ್. ಯಾಕಂದ್ರೆ ಇಲ್ಲಿ ಮೆಟಲ್ ಅಷ್ಟೇ ಅಲ್ಲ, ಮೆಟಲ್ ಆಕ್ಸೈಡ್ ಯಾವ್ದಾದ್ರು ಒಂದು ಆಸಿಡ್ ಜೊತೆ ರಿಯಾಕ್ಟ್ ಆದ್ರೆ ವಾಟರ್ ಸಹ ಬರುತ್ತೆ ಆ ಸಾಲ್ಟ್ ಜೊತೆ. ಓಕೆ, ನಂತರ 64ನೇ ಪ್ರಶ್ನೆ. ಸೋಡಿಯಂ ಹೈಡ್ರಾಕ್ಸೈಡ್ ಪ್ಲಸ್ ಹೈಡ್ರೋಕ್ಲೋರಿಕ್ ಆಸಿಡ್
ಇಲ್ಲಿ ಆಪ್ಷನ್ ಎ NaCl ಪ್ಲಸ್ H2, ಆಪ್ಷನ್ ಬಿ NaCl ಪ್ಲಸ್ H2O, ಆಪ್ಷನ್ ಸಿ NaCl ಪ್ಲಸ್ H2O ಪ್ಲಸ್ CO2, ಆಪ್ಷನ್ ಡಿ NaCl ಪ್ಲಸ್ H2O. ಇದು ರಿಪೀಟ್ ಆಗಿದೆಯಲ್ಲ, ಇದನ್ನ Na ಪ್ಲಸ್ H2O ಅಂತ ಮಾಡ್ಕೊಂಡ್ಬಿಡ್ರಿ. ಓಕೆ, ಬೇಗ ಸರಿಯಾದ ಉತ್ತರವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಹಾಕಿ. ಲಾಸ್ಟ್ ಕರೆಕ್ಟ್ ಮಾಡಿರ್ತೀರಲ್ಲ ಸರ್, ಭಾಳ ಮಾಡಿ ಅದೇ ಇರ್ಬೋದು ಅಂದರೆ ಅಲ್ಲ, ಇದು ಅಲ್ಲ, ಇದು ಅಲ್ಲ. ಯಾಕಂದರೆ ಬೇಸ್ ಮತ್ತು ಆ್ಯಸಿಡ್ ಎರಡೂ ರಿಯಾಕ್ಟ್ ಆದರೆ ಬರೋದು ಇದೆ, ಸೋಡಿಯಂ ಕ್ಲೋರೈಡ್ ಪ್ಲಸ್ ವಾಟರ್. ಇದರ ನಂತರ 65ನೇ ಪ್ರಶ್ನೆಗೆ ಬನ್ನಿ. Na2CO3 ನೋಡ್ರಿ, ಸೋಡಿಯಂ ಕಾರ್ಬೋನೇಟ್ ಪ್ಲಸ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಇವೆರಡು ರಿಯಾಕ್ಟ್ ಆದರೆ ಏನು ಬರ್ತವೆ? ಆಪ್ಷನ್ ಎ, ಬಿ, ಸಿ, ಡಿ. ಹಿಂದಿನ ಕ್ವಶನಲ್ಲಿ ಕೊಟ್ಟಿದ್ನಲ್ಲ ಅವೇ ಆಪ್ಷನ್ಸ್ ಇದ್ದಾವೆ. ಬೇಗ ಕಾಮೆಂಟ್ ಬಾಕ್ಸ್ನಲ್ಲಿ ಸರಿಯಾದ ಉತ್ತರವನ್ನು ಹಾಕಿ. ನಿಮ್ಮ ಉತ್ತರಕ್ಕೋಸ್ಕರ ಕಾಯ್ತಿದ್ದೀನಿ. ನೀವು ಕಾಯ್ಬೇಡ್ರಿ ಸರ್, ಮುಂದೆ ಹೇಳ್ಕೊಂತ ಹೋಗ್ರಿ ಅಂತೀರಾ. ಇದಕ್ಕೆ ಸರಿಯಾದಂಥ ಉತ್ತರ ಇಲ್ಲಿ ನೋಡಿ, ಇಲ್ಲಿ ಕಾರ್ಬನ್ ಇದೆ ಅಂದರೆ ಇಲ್ಲಿ ಈ ಆಪ್ಷನ್ನೇ ಸರಿ. ಸೋಡಿಯಂ ಕ್ಲೋರೈಡ್ ಪ್ಲಸ್ ವಾಟರ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್. ಇದರ ನಂತರ ಈಗ ನಾವು ನೆಕ್ಸ್ಟ್ ಕಾನ್ಸೆಪ್ಟ್ ಹೋಗೋಣ. 66ನೇ ಪ್ರಶ್ನೆ. ದ ಕೆಮಿಕಲ್ ರಿಯಾಕ್ಷನ್ ಇನ್ ವಿಚ್ ಆಸಿಡ್ಸ್ ಅಂಡ್ ಬೇಸಸ್ ರಿಯಾಕ್ಟ್ ಟು ಫಾರ್ಮ್ ಸಾಲ್ಟ್ ಅಂಡ್ ವಾಟರ್ ಇಸ್ ನೋನ್ ಆಸ್. ನೋಡ್ರಿ, ಆಸಿಡ್ಸ್ ಮತ್ತು ಬೇಸಸ್ ರಿಯಾಕ್ಟ್ ಆಗ್ತವೆ, ಅವಾಗ ಸಾಲ್ಟ್ ಮತ್ತು ವಾಟರ್ ಬರುತ್ತೆ ಅಂತ ಹೇಳಿದ್ವಿ. ಈ ರಿಯಾಕ್ಷನ್ಗೆ ಏನಂತೀವಿ? ಆಪ್ಷನ್ ಎ ಆಸಿಡಿಫಿಕೇಶನ್, ಆಪ್ಷನ್ ಬಿ ಆಲ್ಕನೈಸೇಷನ್, ಆಪ್ಷನ್ ಸಿ ನ್ಯೂಟ್ರಲೈಸೇಷನ್, ಆಪ್ಷನ್ ಡಿ ಕಾಂಬಿನೇಷನ್. ಬೇಗ ಸರಿಯಾದ ಉತ್ತರವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಹಾಕಿ. ಇದಕ್ಕೆ ಸರಿಯಾದಂಥ ಉತ್ತರ ನ್ಯೂಟ್ರಲೈಸೇಷನ್, ಆಪ್ಷನ್ ಸಿ. 67ನೇ ಪ್ರಶ್ನೆಗೆ ಬನ್ನಿ. ಕರ್ಡ್, ಪಿಕಲ್ಸ್, ಸಿಟ್ರಿಕ್ ಜ್ಯೂಸಸ್ ಆರ್ ನಾಟ್ ಕೆಪ್ಟ್ ಇನ್ ಮೆಟಲ್ ಕಂಟೈನರ್ಸ್ ಬಿಕಾಸ್ ಡ್ಯಾಶ್. ನೋಡ್ರಿ, ಮೊಸರು, ಉಪ್ಪಿನಕಾಯಿ ಮತ್ತು ಈ ಸಿಟ್ರಿಕ್ ಜ್ಯೂಸಸ್ ಅನ್ನ, ಸ್ವಲ್ಪ ಹುಳಿ ಟೇಸ್ಟ್ ಬರುವಂಥ ಜ್ಯೂಸಸ್, ಇವುಗಳನ್ನ ಯಾಕೆ ಮೆಟಲ್ ಕಂಟೈನರ್ಸ್ ನಲ್ಲಿ ಇಡಲ್ಲ? ಆಪ್ಷನ್ ಎ, ದೇರ್ ಆಸಿಡ್ಸ್ ರಿಯಾಕ್ಟ್ ವಿತ್ ಮೆಟಲ್ಸ್ ಆಫ್ ಕಂಟೈನರ್ಸ್ ಅಂಡ್ ಕಾಸ್ ಫುಡ್ ಪಾಯ್ಸನಿಂಗ್. ಅವುಗಳ ಆಸಿಡ್ಸ್ ಏನು ಮಾಡ್ತವೆ, ಆ ಮೆಟಲ್ ಕಂಟೈನರ್ನ ಮೆಟಲ್ ಇರುತ್ತಲ್ಲ ಅದ್ರ ಜೊತೆ ರಿಯಾಕ್ಟ್ ಆಗ್ತವೆ. ನೀವು ಆಲ್ರೆಡಿ ನೋಡಿದ್ರಲ್ಲ, ಆಸಿಡ್ಸ್ ಮತ್ತು ಮೆಟಲ್ಸ್ ರಿಯಾಕ್ಟ್ ಆಗ್ತವೆ ಅಂತ, ಅದರಿಂದ ಫುಡ್ ಪಾಯ್ಸನಿಂಗ್ ಆಗುತ್ತೆ ಅನ್ನೋದು ಆಪ್ಷನ್ ಎ. ಆಪ್ಷನ್ ಬಿ, ದೇ ಸ್ಪಾಯಿಲ್ ಆಸ್ ಏರ್ ಈಸ್ ಅಬ್ಯಾಂಡೆಂಡ್. ಆ ಮೆಟಲ್ನ ಕಂಟೈನರ್ನಿಟ್ಟು ಮುಚ್ಚಿಬಿಡ್ತೀವಲ್ಲ, ಅವಾಗ ಗಾಳಿ ಬರಲ್ಲ, ಹಾಗಾಗಿ ಫುಡ್ ಸ್ಪಾಯಿಲ್ ಆಗುತ್ತೆ, ಅದಕ್ಕೋಸ್ಕರ ಇಡಲ್ಲ. ಆಪ್ಷನ್ ಸಿ, ದೇರ್ ಬೇಸಸ್ ರಿಯಾಕ್ಟ್ ವಿತ್ ಮೆಟಲ್ ಅಂಡ್ ಸ್ಪಾಯಿಲ್ ಫುಡ್. ಇವುಗಳಲ್ಲಿರುವಂಥ ಆಸಿಡ್ ಅಲ್ಲ, ಬೇಸ್ ಇದೆ, ಹಂಗಾಗಿ ಆ ಬೇಸ್ಗಳು ರಿಯಾಕ್ಟ್ ಮಾಡ್ತವೆ ಮೆಟಲ್ ಜೊತೆಗೆ, ಹಂಗಾಗಿ ಫುಡ್ ಹಾಳಾಗುತ್ತೆ. ಆಪ್ಷನ್ ಡಿ, ದೇ ಕ್ರಿಯೇಟ್ ಮೋರ್ ಆಸಿಡ್ಸ್ ಅಂಡ್ ಮೇಕ್ ಹೋಲ್ಸ್ ಇನ್ ಕಂಟೈನರ್ಸ್. ಹಂಗೆ ಬಿಟ್ರೆ ಕಂಟೈನರ್ನಲ್ಲಿ ಹೋಲ್ ಮಾಡ್ತವೆ, ಹೆಚ್ಚೆಚ್ಚು ಆಸಿಡ್ ಅನ್ನು ಪ್ರೊಡಕ್ಷನ್ ಮಾಡಿ, ಅದಕ್ಕೋಸ್ಕರ ಮೆಟಲ್ ಕಂಟೈನರ್ಸ್ನಲ್ಲಿ ಕರ್ಡ್, ಪಿಕಲ್ ಮತ್ತು ಸಿಟ್ರಿಕ್ ಜ್ಯೂಸಸ್ ಅನ್ನು ಹಾಕಲ್ಲ. ಬೇಗ ಸರಿಯಾದ ಉತ್ತರ ಯಾವ್ದು ಅನ್ಸುತ್ತೆ ಅದನ್ನ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಹಾಕಿ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ. ಅರ್ಥ ಆಯ್ತಾ ಸ್ನೇಹಿತರೆ? ನಂತರ, ವೆನ್ carbon dioxide is passed through lime water, it turns dash due to the formation of a precipitate of calcium carbonate. Option A, oily, B, blacky, C, golden, D, milky. ನೋಡ್ರಿ, ಕಾರ್ಬನ್ ಡೈಆಕ್ಸೈಡ್ ಈ ಗ್ಯಾಸ್ ಅನ್ನು ನಾವು ಲೈಮ್ ವಾಟರ್ ನಲ್ಲಿ ಪಾಸ್ ಮಾಡಿದಾಗ ಅದು ಯಾವ ಕಲರ್ಗೆ ಬರುತ್ತೆ? ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಡಿ, ಮಿಲ್ಕಿ. ಇದರ ನಂತರ, ವೆನ್ ಎಕ್ಸೆಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಇಸ್ ಪಾಸ್ಡ್ ಥ್ರೂ ಲೈಮ್ ವಾಟರ್. ನೋಡ್ರಿ, ಸ್ವಲ್ಪ ಕಾರ್ಬನ್ ಡೈಆಕ್ಸೈಡ್ ಪಾಸ್ ಮಾಡಿದಾಗ ಮಿಲ್ಕಿ ಕಲರ್ಗೆ ಬಂದಿತ್ತು, ಆದರೆ ಎಕ್ಸೆಸ್ ಅಂದ್ರೆ ಹೆಚ್ಚು ಕಾರ್ಬನ್ ಡೈಆಕ್ಸೈಡ್ ಅನ್ನ ಪಾಸ್ ಮಾಡಿದಾಗ ಏನಾಗುತ್ತೆ? ಆಫ್ಟರ್ ಡಿಸಾಲ್ವಿಂಗ್ ಆಫ್ ಪ್ರಿಸಿಪಿಟೇಟ್ ಫಾರ್ಮ್ಡ್ ಅರ್ಲಿಯರ್. ಈಗ ಮೊದಲಿಗೆ ಸ್ವಲ್ಪ ಕಾರ್ಬನ್ ಡೈಆಕ್ಸೈಡ್ ಪಾಸ್ ಮಾಡಿದಾಗ ಏನಾಗಿತ್ತು? ಪ್ರಿಸಿಪಿಟೇಟ್ ಆಫ್ ಕ್ಯಾಲ್ಸಿಯಂ ಕಾರ್ಬೋನೇಟ್ ಫಾರ್ಮ್ ಆಗಿತ್ತು, ಹಂಗಾಗಿ ಇದು ಮಿಲ್ಕಿ ಕಲರ್ಗೆ ಬಂದಿತ್ತು. ಈಗ ಈ ಪ್ರಿಸಿಪಿಟೇಟ್ ಏನ್ ಫಾರ್ಮ್ ಆಗಿದೆ ಇದು ಸಹ ಡಿಸಾಲ್ವ್ ಆಗುತ್ತೆ ಯಾವಾಗ ಎಕ್ಸೆಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಅನ್ನು ನಾವು ಪಾಸ್ ಮಾಡಿದಾಗ. ಆವಾಗ ಸೊಲ್ಯೂಷನ್ ಏನಾಗುತ್ತೆ? ಆಪ್ಷನ್ ಎ ಆಯಿಲಿ, ಬಿ ಕ್ಲಿಯರ್, ಸಿ ಗೋಲ್ಡನ್, ಡಿ ಮಿಲ್ಕಿ. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಬಿ ಕ್ಲಿಯರ್. ಇದ್ರ ನಂತರ 70ನೇ ಪ್ರಶ್ನೆಯನ್ನು ಶುರು ಮಾಡೋಣ. ಇಲ್ಲಿಂದ ಬೇಸ್ ಜೊತೆ ಮೆಟಲ್ ರಿಯಾಕ್ಟ್ ಆದ್ರೆ ಏನಾಗುತ್ತೆ, ಬೇಸ್ ಜೊತೆ ನಾನ್ ಮೆಟಲ್ ಆಕ್ಸೈಡ್ ರಿಯಾಕ್ಷನ್ ಆದ್ರೆ ಏನಾಗುತ್ತೆ, ಈ ಕಾನ್ಸೆಪ್ಟ್ ಗಳನ್ನು ಶುರು ಮಾಡ್ತಿದೀವಿ. ಆಸಿಡ್ ಜೊತೆ ಮೆಟಲ್ ರಿಯಾಕ್ಟ್ ಆಗೋದು, ಆಸಿಡ್ ಜೊತೆ ಬೇರೆ ಬೇರೆ ಸಬ್ಸ್ಟೆನ್ಸಸ್ ರಿಯಾಕ್ಟ್ ಆದಾಗ ಏನಾಗುತ್ತೆ ಅನ್ನೋದನ್ನ ಆಲ್ರೆಡಿ ಮುಗಿಸಿದೀವಿ. ಈಗ 70ನೇ ಪ್ರಶ್ನೆ, ವಾಟ್ ಆರ್ ಪ್ರೊಡ್ಯೂಸ್ಡ್ ವೆನ್ ಎನಿ ಮೆಟಲ್ ರಿಯಾಕ್ಟ್ಸ್ ವಿತ್ ಬೇಸ್? ಆಪ್ಷನ್ ಎ ಸಾಲ್ಟ್ ಪ್ಲಸ್ ಹೈಡ್ರೋಜನ್, ಆಪ್ಷನ್ ಬಿ ಸಾಲ್ಟ್ ಪ್ಲಸ್ ವಾಟರ್, ಆಪ್ಷನ್ ಸಿ ಸಾಲ್ಟ್ ಪ್ಲಸ್ ವಾಟರ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್, ಆಪ್ಷನ್ ಡಿ ಹೈಡ್ರೋಜನ್ ಪ್ಲಸ್ ವಾಟರ್. ಬೇಗ ಸರಿಯಾದ ಉತ್ತರವನ್ನು ಕಾಮೆಂಟ್ ಬಾಕ್ಸ್ ನಲ್ಲಿ ಕಾಮೆಂಟ್ ಹಾಕಿ. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಎ ಸಾಲ್ಟ್ ಪ್ಲಸ್ ಹೈಡ್ರೋಜನ್.
ಆಸಿಡ್ ಜೊತೆನಾದ್ರೂ ರಿಯಾಕ್ಟ್ ಆಗಲಿ ಅಥವಾ ಬೇಸ್ ಜೊತೆನಾದ್ರೂ ರಿಯಾಕ್ಟ್ ಆಗಲಿ, ಮೆಟಲ್ಸ್ ಇವು ಫಾರ್ಮ್ ಮಾಡೋದು ಸಾಲ್ಟ್ ಮತ್ತು ಹೈಡ್ರೋಜನ್ ಅನ್ನೇ. ಬನ್ನಿ ಸ್ನೇಹಿತರಿಗೆ 71ನೇ ಪ್ರಶ್ನೆಗೆ ಹೋಗೋಣ. ವಾಟ್ ಆರ್ ಪ್ರೊಡ್ಯೂಸ್ಡ್ ವೆನ್ ಎನಿ ನಾನ್ ಮೆಟಲ್ ಆಕ್ಸೈಡ್ ರಿಯಾಕ್ಟ್ಸ್ ವಿತ್ ಬೇಸ್? ನೋಡ್ರಿ, ನಾನ್ ಮೆಟಲ್ ಆಕ್ಸೈಡ್ ಬೇಸ್ ಜೊತೆ ರಿಯಾಕ್ಟ್ ಆದ್ರೆ ಏನ್ ಪ್ರೊಡಕ್ಷನ್ ಆಗುತ್ತೆ? ಇದಕ್ಕೂ ಸಹ ಸೇಮ್ ಆಪ್ಷನ್ಸ್ ಅನ್ನೇ ಕೊಟ್ಟಿದ್ದೀನಿ. 70ನೇ ಪ್ರಶ್ನೆ ಕೊಟ್ಟಂತ ಆಪ್ಷನ್ಸ್ ಅನ್ನೇ ಬೇಗ ಕಾಮೆಂಟ್ ಬಾಕ್ಸ್ ನಲ್ಲಿ ಕಾಮೆಂಟ್ ಹಾಕಿ. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಬಿ, ಸಾಲ್ಟ್ ಅಂಡ್ ವಾಟರ್. ಇದರ ನಂತರ 72ನೇ ಪ್ರಶ್ನೆಗೆ ಬನ್ನಿ. ವಾಟ್ ಆರ್ ಪ್ರೊಡ್ಯೂಸ್ಡ್ ವೆನ್ ಎನಿ ಆಸಿಡ್ ರಿಯಾಕ್ಟ್ಸ್ ವಿತ್ ಬೇಸ್? ನೋಡ್ರಿ, ಬೇಸ್ ರಿಯಾಕ್ಟ್ಸ್ ವಿತ್ ಆಸಿಡ್ ಅಂತ ಆಲ್ರೆಡಿ ಸ್ಟಡಿ ಮಾಡಿದ್ವಿ. ಈಗ ಆಸಿಡ್ಸ್ ರಿಯಾಕ್ಟ್ ವಿತ್ ಬೇಸ್ ಅಥವಾ ಆಸಿಡ್ ರಿಯಾಕ್ಟ್ ವಿತ್ ಬೇಸ್, ಇವಾಗ ಏನು ಪ್ರೊಡಕ್ಷನ್ ಆಗುತ್ತೆ? ಸೇಮ್ ಕಾನ್ಸೆಪ್ಟ್. ಇದಕ್ಕೂ ಸಹ ಸೇಮ್ ಆಪ್ಷನ್ಸ್ಗಳನ್ನು ಕೊಟ್ಟಿದ್ದೀನಿ. ಬೇಗ ಸರಿಯಾದ ಉತ್ತರವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಹಾಕಿ. ಆಸಿಡ್ ಜೊತೆ ಬೇಸ್ ರಿಯಾಕ್ಟ್ ಆದರೂ ಅಥವಾ ಬೇಸ್ ಜೊತೆ ಆಸಿಡ್ ರಿಯಾಕ್ಟ್ ಆದರೂ ಫಾರ್ಮ್ ಆಗೋದು ಸಾಲ್ಟ್ ಮತ್ತು ವಾಟರ್. ನಂತರ 73ನೇ ಪ್ರಶ್ನೆಗೆ ಬನ್ನಿ. 2 ಸೋಡಿಯಂ ಹೈಡ್ರಾಕ್ಸೈಡ್ ಪ್ಲಸ್ ಜಿಂಕ್ ಇವೆರಡು ರಿಯಾಕ್ಟೆಂಟ್ ಸೈಡ್ ನಲ್ಲಿ ಇದಾವೆ. ಪ್ರಾಡಕ್ಟ್ಸ್ ನಲ್ಲಿ ಏನ್ ಬರುತ್ತೆ? ಆಪ್ಷನ್ ಎ ಜಿಂಕೇಟ್ ಪ್ಲಸ್ ಹೈಡ್ರೋಜನ್, ಆಪ್ಷನ್ ಬಿ ಜಿಂಕೇಟ್ ಪ್ಲಸ್ ವಾಟರ್, ಆಪ್ಷನ್ ಸಿ ಜಿಂಕೇಟ್ ಪ್ಲಸ್ ವಾಟರ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್, ಆಪ್ಷನ್ ಡಿ ಜಿಂಕ್ ಪ್ಲಸ್ ವಾಟರ್. ಬೇಗ ಸರಿಯಾದ ಉತ್ತರವನ್ನು ಕಾಮೆಂಟ್ ಬಾಕ್ಸ್ ನಲ್ಲಿ ಕಾಮೆಂಟ್ ಹಾಕಿ. ಇದಕ್ಕೆ ಸರಿಯಾದಂತ ಉತ್ತರ ನೋಡಿ, ಮೊದಲು ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನು? ಉತ್ತರ ಕೊಡಂತ ಮೊದಲು ಇಲ್ಲಿ ಇದು ಬೇಸ್, ಇದು ಮೆಟಲ್. ಬೇಸ್ ಜೊತೆ ಮೆಟಲ್ ರಿಯಾಕ್ಟ್ ಆದ್ರೆ ಏನ್ ಪ್ರೊಡಕ್ಷನ್ ಆಗುತ್ತೆ? ಸಾಲ್ಟ್ ಮತ್ತು ಹೈಡ್ರೋಜನ್. ಹಂಗಾಗಿ ಇದು ಸಾಲ್ಟ್, ಇದು ಹೈಡ್ರೋಜನ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನಂತರ 74ನೇ ಪ್ರಶ್ನೆಗೆ ಬನ್ನಿ. ಇದೇ ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆಗೆ ಹೈಡ್ರೋಕ್ಲೋರಿಕ್ ಆಸಿಡ್ ಅನ್ನು ನಾವು ರಿಯಾಕ್ಟ್ ಮಾಡಿದ್ರೆ ಏನ್ ಬರುತ್ತೆ? ಆಪ್ಷನ್ ಎ ಸೋಡಿಯಂ ಕ್ಲೋರೈಡ್ ಪ್ಲಸ್ ಹೈಡ್ರೋಜನ್, ಆಪ್ಷನ್ ಬಿ ಸೋಡಿಯಂ ಕ್ಲೋರೈಡ್ ಪ್ಲಸ್ ವಾಟರ್, ಆಪ್ಷನ್ ಸಿ ಸೋಡಿಯಂ ಕ್ಲೋರೈಡ್ ಪ್ಲಸ್ ವಾಟರ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್, ಆಪ್ಷನ್ ಡಿ ಕ್ಲೋರಿನ್ ಪ್ಲಸ್ ವಾಟರ್. ಬೇಗ ಸರಿಯಾದ ಉತ್ತರವನ್ನು ಕಾಮೆಂಟ್ ಬಾಕ್ಸ್ ನಲ್ಲಿ ಕಾಮೆಂಟ್ ಹಾಕಿ. ಇದಕ್ಕೆ ಸರಿಯಾದಂತ ಉತ್ತರ ಸೋಡಿಯಂ ಕ್ಲೋರೈಡ್ ಪ್ಲಸ್ ವಾಟರ್. ಯಾಕಂದ್ರೆ ಇಲ್ಲಿ ಆಸಿಡ್ ಮತ್ತು ಬೇಸ್ ರಿಯಾಕ್ಟ್ ಆಗಿದಾವೆ, ಹಂಗಾಗಿ ಸಾಲ್ಟ್ ಮತ್ತು ವಾಟರ್ ಬರುತ್ತೆ. ಈಗ 75ನೇ ಪ್ರಶ್ನೆಗೆ ಬನ್ನಿ. ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್, ಇಟ್ ಈಸ್ ರಿಯಾಕ್ಟೆಡ್ ವಿತ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್, ದೆನ್ ವಾಟ್ ಈಸ್ ಪ್ರೊಡ್ಯೂಸ್ಡ್? ಆಪ್ಷನ್ ಎ ಕ್ಯಾಲ್ಸಿಯಂ ಕಾರ್ಬೋನೇಟ್ ಪ್ಲಸ್ ಹೈಡ್ರೋಜನ್, ಆಪ್ಷನ್ ಬಿ ಕ್ಯಾಲ್ಸಿಯಂ ಕಾರ್ಬೋನೇಟ್ ಪ್ಲಸ್ ವಾಟರ್, ಆಪ್ಷನ್ ಸಿ ಕ್ಯಾಲ್ಸಿಯಂ ಕಾರ್ಬೋನೇಟ್ ಪ್ಲಸ್ ವಾಟರ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್, ಆಪ್ಷನ್ ಸಿ ಕ್ಯಾಲ್ಸಿಯಂ ಪ್ಲಸ್ ವಾಟರ್. ಬೇಗ ಸರಿಯಾದ ಉತ್ತರವನ್ನು ಕಾಮೆಂಟ್ ಬಾಕ್ಸ್ ನಲ್ಲಿ ಕಾಮೆಂಟ್ ಹಾಕಿ. ಇದಕ್ಕೆ ಸರಿಯಾದ ಉತ್ತರ ಕ್ಯಾಲ್ಸಿಯಂ ಕಾರ್ಬೋನೇಟ್ ಮತ್ತು ವಾಟರ್. ಯಾಕಂದ್ರೆ 71ನೇ ಪ್ರಶ್ನೆಯಲ್ಲಿ ನಾವು ಇದನ್ನ ಅರ್ಥ ಮಾಡ್ಕೊಂಡಿದೀವಿ. ಯಾವಾಗ್ಲಾದ್ರೂ ಆಗಿರ್ಲಿ, ನಾನ್ ಮೆಟಾಲಿಕ್ ಆಕ್ಸೈಡ್ಸ್ ಇವು ಬೇಸ್ ಜೊತೆ ರಿಯಾಕ್ಟ್ ಆದ್ರೆ ಸಾಲ್ಟ್ ಮತ್ತು ವಾಟರ್ ಬರುತ್ತೆ ಅಂತ. ಹಂಗಾಗಿ ಇಲ್ಲಿರುವಂತ ಕಾರ್ಬನ್ ಡೈಆಕ್ಸೈಡ್ ಇದು ನಾನ್ ಮೆಟಾಲಿಕ್ ಆಕ್ಸೈಡ್. ಯಾಕಂದ್ರೆ ಕಾರ್ಬನ್ ನಾನ್ ಮೆಟಲ್, ಆಕ್ಸಿಜನ್ ಜೊತೆ ಸೇರಿದೆ, ನಾನ್ ಮೆಟಾಲಿಕ್ ಆಕ್ಸೈಡ್. ಅರ್ಥ ಆಯ್ತಾ ಸ್ನೇಹಿತರೆ? ಬನ್ನಿ ಇದ್ರ ನಂತರ 76ನೇ ಪ್ರಶ್ನೆಯನ್ನು ಶುರು ಮಾಡೋಣ. ಜನರಲಿ ವೆನ್ ಸರ್ಟೆನ್ ಮೆಟಲ್ಸ್ ರಿಯಾಕ್ಟ್ ವಿತ್ ಅನ್ ಆಸಿಡ್ ದೇ ರಿಲೀಸ್ ಡ್ಯಾಶ್ ಗ್ಯಾಸ್. ಇದನ್ನು ನೀವು ಆಸಿಡ್ ಆರ್ ಬೇಸ್ ಅಂತ ಸಹ ನೀವು ಕನ್ಸಿಡರ್ ಮಾಡಬಹುದು. ಓಕೆ, ಆಪ್ಷನ್ ಎ ನೈಟ್ರೋಜನ್, ಬಿ ಆಕ್ಸಿಜನ್, ಸಿ ಹೈಡ್ರೋಜನ್, ಡಿ ಆರ್ಗನ್. ಬೇಗ ಸರಿಯಾದ ಉತ್ತರವನ್ನು ಕಾಮೆಂಟ್ ಬಾಕ್ಸ್ ನಲ್ಲಿ ಕಾಮೆಂಟ್ ಹಾಕಿ. ಆಲ್ರೆಡಿ ನೀವು ಪರ್ಫೆಕ್ಟ್ ಆಗಿದ್ದೀರಿ. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಸಿ ಹೈಡ್ರೋಜನ್. ಇದರ ನಂತರ 77ನೇ ಪ್ರಶ್ನೆಗೆ ಬನ್ನಿ. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಅಥವಾ ವಿಚ್ ಒನ್ ಆಫ್ ದ ಗಿವನ್ ಈಸ್ ಫಾರ್ಮ್ಡ್ ವೆನ್ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ರಿಯಾಕ್ಟ್ಸ್ ವಿತ್ ಹೈಡ್ರೋಕ್ಲೋರಿಕ್ ಆಸಿಡ್? ನೋಡ್ರಿ, ಹೈಡ್ರೋಜನ್ ಕಾರ್ಬೋನೇಟ್ ಇದು ಹೈಡ್ರೋಕ್ಲೋರಿಕ್ ಆಸಿಡ್ ಜೊತೆ ರಿಯಾಕ್ಟ್ ಆದಾಗ ಏನ್ ಪ್ರೊಡಕ್ಷನ್ ಆಗುತ್ತೆ ಅಥವಾ ಏನೇನ್ ಪ್ರೊಡಕ್ಷನ್ ಆಗ್ತವೆ? ಆಪ್ಷನ್ ಎ ಸೋಡಿಯಂ ಕ್ಲೋರೈಡ್, ಆಪ್ಷನ್ ಬಿ ಕಾರ್ಬನ್ ಡೈಆಕ್ಸೈಡ್, ಆಪ್ಷನ್ ಸಿ ವಾಟರ್, ಆಪ್ಷನ್ ಡಿ ಆಲ್ ಆಫ್ ದೀಸ್. ಬೇಗ ಸರಿಯಾದ ಉತ್ತರವನ್ನ ಕಾಮೆಂಟ್ ಬಾಕ್ಸ್ ನಲ್ಲಿ ಕಾಮೆಂಟ್ ಹಾಕಿ. ಇದಕ್ಕೆ ಸರಿಯಾದಂತ ಉತ್ತರ ಇಲ್ಲಿ ಸೋಡಿಯಂ ಕ್ಲೋರೈಡ್ ಪ್ರೊಡಕ್ಷನ್ ಆಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ಪ್ರೊಡಕ್ಷನ್ ಆಗುತ್ತೆ, ವಾಟರ್ ಸಹ ಪ್ರೊಡಕ್ಷನ್ ಆಗುತ್ತೆ. ಹಂಗಾಗಿ ಆಲ್ ಆಫ್ ದೀಸ್ ಇಸ್ ದ ರೈಟ್ ಆನ್ಸರ್. ಈಗ 78ನೇ ಪ್ರಶ್ನೆ ಶುರು ಮಾಡೋಣ. ಇಲ್ಲಿಂದ ಇನ್ನೊಂದು ಹೊಸ ಕಾನ್ಸೆಪ್ಟ್ ಇದೆ. ದ ಪ್ರೋಸೆಸ್ ಆಫ್ ರೆಡ್ಯೂಸಿಂಗ್ ದ ಕಾನ್ಸಂಟ್ರೇಷನ್ ಆಫ್ ಎ ಸೊಲ್ಯೂಷನ್ ಇಸ್ ನೋನ್ ಆಸ್ ಡ್ಯಾಶ್. ಕಾನ್ಸಂಟ್ರೇಷನ್ ಆಫ್ ಸೊಲ್ಯೂಷನ್ ಅನ್ನ ಕಡಿಮೆ ಮಾಡೋದಕ್ಕೆ ನಾವು ಏನಂತೀವಿ? ಆಪ್ಷನ್ ಎ ಕಾನ್ಸಂಟ್ರೇಷನ್, ಬಿ ರಿಡಕ್ಷನ್, ಸಿ ಡೈಲ್ಯೂಷನ್, ಡಿ ಹೈಡ್ರಿಫಿಕೇಶನ್. ಬೇಗ ಸರಿಯಾದ ಉತ್ತರವನ್ನು ಕಾಮೆಂಟ್ ಬಾಕ್ಸ್ ನಲ್ಲಿ ಕಾಮೆಂಟ್ ಹಾಕಿ. ಇದಕ್ಕೆ ಸರಿಯಾದಂತ ಉತ್ತರ ಡೈಲ್ಯೂಷನ್. ಈಗ 79ನೇ ಪ್ರಶ್ನೆಗೆ ಬನ್ನಿ. ಆಸಿಡ್ ದಟ್ ಕಂಟೇನ್ಸ್ ಲೆಸ್ ನಂಬರ್ ಆಫ್ H+ ಅಯಾನ್ಸ್ ಪರ್ ಯೂನಿಟ್ ವಾಲ್ಯೂಮ್, ಅಂದ್ರೆ ಮೋರ್ ವಾಟರ್ ಇದೆ ಅಂತ. ಓಕೆ, ಇಟ್ ಈಸ್ ನೋನ್ ಆಸ್ ಡ್ಯಾಶ್. ನೀರು ಹೆಚ್ಚಿದ್ರೆ ಅಥವಾ H+ ಅಯಾನ್ಸ್ ಕಡಿಮೆ ಇತ್ತಂದ್ರೆ ಅದಕ್ಕೆ ಏನಂತೀವಿ? ಆಪ್ಷನ್ ಎ ಕಾನ್ಸಂಟ್ರೇಟೆಡ್, ಬಿ ಡೈಲ್ಯೂಟೆಡ್, ಸಿ ಸ್ಟೇಬಲ್, ಡಿ ನನ್ ಆಫ್ ದೀಸ್. ಬೇಗ ಸರಿಯಾದ ಉತ್ತರವನ್ನು ಕಾಮೆಂಟ್ ಬಾಕ್ಸ್ ನಲ್ಲಿ ಕಾಮೆಂಟ್ ಹಾಕಿ. ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ಡೈಲ್ಯೂಟೆಡ್. ನಂತರ
ಎಂಬತ್ತನೇ ಪ್ರಶ್ನೆ ಇದಕ್ಕೆ ಅಪೋಸಿಟ್ ಇದೆ ಅಂತ ಅನ್ಕೋಬಹುದು. ಆಸಿಡ್ ದಟ್ ಕಂಟೇನ್ಸ್ ಮೋರ್ ನಂಬರ್ ಆಫ್ H+ ಅಯಾನ್ಸ್ ಪರ್ ಯೂನಿಟ್ ವಾಲ್ಯೂಮ್ ಅಥವಾ ಇಟ್ ಹ್ಯಾಸ್ ಲೆಸ್ ವಾಟರ್, ಇಟ್ ಈಸ್ ನೋನ್ ಆಸ್. ಸೇಮ್ ಆಪ್ಷನ್ಸ್ ಅನ್ನ ಕೊಟ್ಟಿದ್ದೀನಿ. ಬೇಗ ಕಮೆಂಟ್ ಬಾಕ್ಸ್ ನಲ್ಲಿ ಸರಿಯಾದ ಉತ್ತರವನ್ನು ಕಮೆಂಟ್ ಹಾಕಿ. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಎ, ಕಾನ್ಸಂಟ್ರೇಟೆಡ್. ಇದರ ನಂತರ 81ನೇ ಪ್ರಶ್ನೆಗೆ ಬನ್ನಿ. ವಾಟ್ ಈಸ್ ದ ರೈಟ್ ಪ್ರೋಸೆಸ್ ಆಫ್ ಡೈಲ್ಯೂಷನ್? ನೋಡ್ರಿ, ಡೈಲ್ಯೂಷನ್ ಅನ್ನು ಯಾವ ರೀತಿ ಮಾಡಬೇಕು? ಆಪ್ಷನ್ ಎ, ವಿ ಶುಡ್ ಆಡ್ ಆಸಿಡ್ ಟು ವಾಟರ್ ಸ್ಲೋಲಿ. ಆಪ್ಷನ್ ಬಿ, ವಿ ಶುಡ್ ಆಡ್ ವಾಟರ್ ಟು ಆಸಿಡ್ ಸ್ಲೋಲಿ. ಆಪ್ಷನ್ ಸಿ, ವಿ ಶುಡ್ ಪೋರ್ ಬೋತ್ ಇನ್ ಎ ಬೀಕರ್. ಆಪ್ಷನ್ ಡಿ, ವಿ ಶುಡ್ ಆಡ್ ಆಸಿಡ್ ಟು ವಾಟರ್ ಕ್ವಿಕ್ಲಿ. ಬೇಗ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಹಾಕಿ. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಎ, ವಿ ಶುಡ್ ಆಡ್ ಆಸಿಡ್ ಟು ವಾಟರ್ ಸ್ಲೋಲಿ. ಇದರ ನಂತರ 82ನೇ ಪ್ರಶ್ನೆಗೆ ಬನ್ನಿ. ವಿಚ್ ಆಫ್ ದ ಫಾಲೋಯಿಂಗ್ ಫೆನಾಮಿನಾ ಅಕರ್ಸ್ ವೆನ್ ಆಸಿಡ್ ಈಸ್ ಮಿಕ್ಸ್ಡ್ ವಿತ್ ವಾಟರ್? ಆಪ್ಷನ್ ಎ, ನ್ಯೂಟ್ರಲೈಸೇಷನ್. ಬಿ, ಡೈಲ್ಯೂಷನ್. ಸಿ, ಅಯೋನೈಸೇಷನ್. ಪ್ರೋಸೆಸ್ ಆಗುತ್ತೆ ಅನ್ನೋದನ್ನ ನೀವು ಐಡೆಂಟಿಫೈ ಮಾಡಬೇಕು. ಇವು ಆಪ್ಷನ್ಸ್ ಅಲ್ಲ, ಇವು ಮೂರರಲ್ಲಿ ಯಾವ್ಯಾವ ಆಗ್ತವೆ ಅಂತ ನೀವು ಅರ್ಥ ಮಾಡ್ಕೋಬೇಕು. ಈಗ ಆಪ್ಷನ್ಸ್ ಬರ್ತವೆ. ಆಪ್ಷನ್ ಎ ನೋಡಿ, ಓನ್ಲಿ ಬಿ ಈಸ್ ಕರೆಕ್ಟ್. ಕೇವಲ ಡೈಲ್ಯೂಷನ್ ಅಷ್ಟೇ ಆಗುತ್ತೆ ಸರ್. ಆಪ್ಷನ್ ಬಿ ಇದು ಏನ್ ಹೇಳುತ್ತೆ ಸರ್? ನ್ಯೂಟ್ರಲೈಸೇಷನ್ ಆಗುತ್ತೆ ಮತ್ತು ಡೈಲ್ಯೂಷನ್ ಆಗುತ್ತೆ. ಎ ಅಂಡ್ ಬಿ ಬೋತ್ ಆರ್ ಕರೆಕ್ಟ್. ಆಪ್ಷನ್ ಸಿ, ಸರ್ ಡೈಲ್ಯೂಷನ್ ಆಗುತ್ತೆ, ಅಯೋನೈಸೇಷನ್ ಆಗುತ್ತೆ. ಆಪ್ಷನ್ ಡಿ, ಇಲ್ಲ ಸರ್ ಅಯೋನೈಸೇಷನ್ ಮಾತ್ರ ಆಗುತ್ತೆ. ಯಾವುದು ಸರಿ? ಬೇಗ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಸಿ, ಬೋತ್ ಬಿ ಅಂಡ್ ಸಿ. ಇಲ್ಲಿ ಡೈಲ್ಯೂಷನ್ ಆಗುತ್ತೆ, ಜೊತೆಗೆ ಅಲ್ಲಿ ಅಯಾನ್ಸ್ಗಳು ರಿಲೀಸ್ ಆಗ್ತಾವಲ್ಲ, ಹಂಗಾಗಿ ಅಯೋನೈಸೇಷನ್ ಸಹ ಆಗುತ್ತೆ. ಇದರ ನಂತರ 83ನೇ ಪ್ರಶ್ನೆಗೆ ಬನ್ನಿ. ಇದು ಮತ್ತೆ ನೆಕ್ಸ್ಟ್ ಕಾನ್ಸೆಪ್ಟ್. ಇದು ಡ್ಯಾಶ್ ಇಸ್ ಎ ಕಾಂಬಿನೇಷನ್ ಆಫ್ ಆನ್ ಆನಯಾನ್ ಆಫ್ ಎನ್ ಆಸಿಡ್ ಅಂಡ್ ಎ ಕ್ಯಾಟಯಾನ್ ಆಫ್ ಎ ಬೇಸ್. ಆಸಿಡ್ ನ ಆನಯಾನ್ ಮತ್ತು ಬೇಸ್ ನ ಕ್ಯಾಟಯಾನ್ ಸೇರಿ ಆಗಿರುವಂತ ಪ್ರಾಡಕ್ಟ್ ಯಾವುದು? ಆಪ್ಷನ್ ಎ, ಆಸಿಡ್. ಬಿ, ಬೇಸ್. ಸಿ, ಸಾಲ್ಟ್. ಡಿ, ನ್ಯೂಟ್ರಲ್. ಬೇಗ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ. ಇದಕ್ಕೆ ಸರಿಯಾದಂತಹ ಉತ್ತರ ಸಾಲ್ಟ್, ಆಪ್ಷನ್ ಸಿ. ಓಕೆ. ನಂತರ 84ನೇ ಪ್ರಶ್ನೆಗೆ ಬನ್ನಿ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಕಾಮನ್ ಸಾಲ್ಟ್? ಕಾಮನ್ ಸಾಲ್ಟ್ ಯಾವುದಿಲ್ಲಿ? ಆಪ್ಷನ್ ಎ, ಸೋಡಿಯಂ ಕ್ಲೋರೈಡ್. ಇದು ಕಾಪರ್ ಸಲ್ಫೈಡ್. ನಂತರ ಕ್ಯಾಲ್ಸಿಯಂ ಕ್ಲೋರೈಡ್. ನಂತರ ಸೋಡಿಯಂ ಸಲ್ಫೇಟ್. ಯಾವುದು ಸರಿಯಾದಂತ ಉತ್ತರ? ಕಾಮನ್ ಸಾಲ್ಟ್ ಯಾವುದು? ಇದಕ್ಕೆ ಬೇಗ ನೀವು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಹಾಕಿ. ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಎ, ಸೋಡಿಯಂ ಕ್ಲೋರೈಡ್. ಅದನ್ನ ನಾವು ಕಾಮನ್ ಸಾಲ್ಟ್ ಬಳಸುವಂಥದ್ದು. ನಂತರ 85ನೇ ಪ್ರಶ್ನೆಗೆ ಬನ್ನಿ. ಬ್ರೌನ್ ಕಲರ್ಡ್ ನ್ಯಾಚುರಲಿ ಅಕರಿಂಗ್ ಲಾರ್ಜ್ ಸಾಲ್ಟ್ ಕ್ರಿಸ್ಟಲ್ಸ್ ಆರ್ ಕಾಲ್ಡ್ ಡ್ಯಾಶ್. ನೋಡ್ರಿ, ಬ್ರೌನ್ ಕಲರ್ ನಲ್ಲಿರುವಂತ ನ್ಯಾಚುರಲ್ ಆಗಿ ಸಿಗುವಂತ ಲಾರ್ಜ್ ಸಾಲ್ಟ್ ಕ್ರಿಸ್ಟಲ್ಸ್ ಇವುಗಳಿಗೆ ಏನಂತೀವಿ? ಆಪ್ಷನ್ ಎ, ಅಯೋಡಿನ್ ಸಾಲ್ಟ್ ಅಂತೀವಿ. ಆಪ್ಷನ್ ಬಿ, ಬೇಸಿಕ್ ಸಾಲ್ಟ್ ಅಂತೀವಿ. ಆಪ್ಷನ್ ಸಿ, ರಾಕ್ ಸಾಲ್ಟ್ ಅಂತೀವಿ. ಆಪ್ಷನ್ ಡಿ, ಟೇಬಲ್ ಸಾಲ್ಟ್ ಅಂತೀವಿ. ಇದಕ್ಕೆ ಸರಿಯಾದಂತ ಉತ್ತರ ಕಾಮೆಂಟ್ ಬಾಕ್ಸ್ ನಲ್ಲಿ ನೀವು ಹಾಕಿರ್ತೀರಿ, ರಾಕ್ ಸಾಲ್ಟ್. ನೀವೆಲ್ಲ ರಾಕ್ ಮಾಡೋದು, ಹಂಗಾಗಿ ರಾಕ್ ಸಾಲ್ಟ್. ನಂತರ 86ನೇ ಪ್ರಶ್ನೆಗೆ ಬನ್ನಿ. ರಾಕ್ ಸಾಲ್ಟ್ ಕ್ರಿಸ್ಟಲ್ಸ್ ಆರ್ ಬ್ರೌನಿಶ್. ನೋಡ್ರಿ, ಬ್ರೌನ್ ಕಲರ್ಡ್ ಅಂತ ಹೇಳಿದ್ವಲ್ಲ ಹಿಂದಿನ ಕ್ವಶನ್ ಅಲ್ಲಿ, ಇವು ಬ್ರೌನಿಶ್ ಇದಾವೆ. ಯಾಕೆ? ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ವಾಟ್? ಆಪ್ಷನ್ ಎ, ಇಂಪ್ಯೂರಿಟೀಸ್. ಬಿ, ಬ್ಲಡ್ ಆಫ್ ಫಿಶಸ್. ಆಪ್ಷನ್ ಸಿ, ಸಲ್ಫರ್. ಆಪ್ಷನ್ ಡಿ, ಸ್ಯಾಂಡ್. ಯಾವುದರ ಪ್ರೆಸೆನ್ಸ್ ಇಂದ ರಾಕ್ ಸಾಲ್ಟ್ ಬ್ರೌನಿಶ್ ಕಲರ್ ನಲ್ಲಿದೆ? ಸರಿಯಾದಂತ ಉತ್ತರ ಆಪ್ಷನ್ ಎ, ಇಂಪ್ಯೂರಿಟೀಸ್. ನಂತರ 87ನೇ ಪ್ರಶ್ನೆಗೆ ಬನ್ನಿ. ಸಾಲ್ಟ್ ಫಾರ್ಮ್ಡ್ ಬೈ ದ ರಿಯಾಕ್ಷನ್ ಬಿಟ್ವೀನ್ ದ ಸ್ಟ್ರಾಂಗ್ ಆಸಿಡ್ಸ್ ಅಂಡ್ ಸ್ಟ್ರಾಂಗ್ ಬೇಸ್ ಇಸ್ ನೋನ್ ಆಸ್ ಡ್ಯಾಶ್. ಆಪ್ಷನ್ ಎ, ಎಸಿಡಿಕ್ ಸಾಲ್ಟ್. ಬಿ, ಬೇಸಿಕ್ ಸಾಲ್ಟ್. ಸಿ, ನ್ಯೂಟ್ರಲ್ ಸಾಲ್ಟ್. ಡಿ, ರಾಕ್ ಸಾಲ್ಟ್. ನೋಡ್ರಿ, ಸ್ಟ್ರಾಂಗ್ ಆಸಿಡ್ ಸ್ಟ್ರಾಂಗ್ ಬೇಸ್ ಇಂದ ಆಗೋದು ಯಾವುದು? ಬೇಗ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಹಾಕಿ. ಇದಕ್ಕೆ ಸರಿಯಾದಂತ ಉತ್ತರ ಯಾವುದು ಅಂತ. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಸಿ, ನ್ಯೂಟ್ರಲ್ ಸಾಲ್ಟ್. ನಂತರ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನ್ಯೂಟ್ರಲ್ ಸಾಲ್ಟ್? ಆಪ್ಷನ್ ಎ, ಸೋಡಿಯಂ ಕ್ಲೋರೈಡ್. ಬಿ, NH4Cl, ಅಮೋನಿಯಂ ಕ್ಲೋರೈಡ್. ಆಪ್ಷನ್ ಸಿ, ಸೋಡಿಯಂ ಕಾರ್ಬೋನೇಟ್. ಆಪ್ಷನ್ ಡಿ, ಸಲ್ಫ್ಯೂರಿಕ್ ಆಸಿಡ್. ಬೇಗ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಹಾಕಿ. ಇದಕ್ಕೆ ಸರಿಯಾದಂತ ಉತ್ತರ NaCl. 89ನೇ ಪ್ರಶ್ನೆಗೆ ಬನ್ನಿ. ಸಾಲ್ಟ್ ಫಾರ್ಮ್ಡ್ ಬೈ ದ ರಿಯಾಕ್ಷನ್ ಬಿಟ್ವೀನ್ ದ ಸ್ಟ್ರಾಂಗ್ ಆಸಿಡ್ ಅಂಡ್ ವೀಕ್ ಬೇಸ್ ಇಸ್ ನೋನ್ ಆಸ್. ನೋಡ್ರಿ, ಆಸಿಡ್ ಸ್ಟ್ರಾಂಗ್ ಇದೆ, ಬೇಸ್ ವೀಕ್ ಇದೆ, ಅವಾಗ ಯಾವ ರೀತಿಯ ಸಾಲ್ಟ್ ಪ್ರೊಡಕ್ಷನ್ ಆಗುತ್ತೆ? ಆಪ್ಷನ್ ಎ, ಅಸಿಡಿಕ್ ಸಾಲ್ಟ್. ಬಿ, ಬೇಸಿಕ್ ಸಾಲ್ಟ್. ಸಿ, ನ್ಯೂಟ್ರಲ್ ಸಾಲ್ಟ್. ಡಿ, ರಾಕ್ ಸಾಲ್ಟ್. ಬೇಗ ರಾಕ್ ಮಾಡ್ಬಿಡಿ, ಬೇಗ. ಸ್ಟ್ರಾಂಗ್ ಆಸಿಡ್, ವೀಕ್ ಬೇಸ್, ದೆನ್ ಅಸಿಡಿಕ್ ಸಾಲ್ಟ್. ನಂತರ 90ನೇ ಪ್ರಶ್ನೆ. ಸಾಲ್ಟ್ ಫಾರ್ಮ್ಡ್ ಬೈ ದ ರಿಯಾಕ್ಷನ್ ಬಿಟ್ವೀನ್ ದ ಸ್ಟ್ರಾಂಗ್ ಬೇಸ್ ಅಂಡ್ ವೀಕ್ ಆಸಿಡ್. ಸೇಮ್ ಆಪ್ಷನ್ಸ್ ಇದಾವೆ. ಬೇಗ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಹಾಕಿ. ಇದಕ್ಕೆ ಸರಿಯಾದಂತ ಉತ್ತರ ಯಾವುದು ಸ್ಟ್ರಾಂಗ್ ಇದೆ? ಅದೇ ಸ್ಟ್ರಾಂಗ್ ಬೇಸ್ ಇದೆ, ಹಂಗಾಗಿ ಬೇಸಿಕ್ ಸಾಲ್ಟ್. ನಂತರ 91ನೇ ಪ್ರಶ್ನೆಗೆ ಹೋಗೋಣ. ದ ಸಾಲ್ಟ್ಸ್ ಆಫ್ ಹೈಡ್ರೋಕ್ಲೋರಿಕ್ ಆಸಿಡ್ ಆರ್ ಕಾಲ್ಡ್ ಡ್ಯಾಶ್. ಅಂದ್ರೆ ಹೈಡ್ರೋಕ್ಲೋರಿಕ್ ಆಸಿಡ್ ನ ಸಾಲ್ಟ್ ಗಳಿಗೆ ಏನಂತೀವಿ? ಆಪ್ಷನ್ ಎ, ಕ್ಲೋರೈಡ್ಸ್. ಬಿ, ಸಲ್ಫೇಟ್ಸ್.
ಸಿ ನೈಟ್ರೇಟ್ಸ್, ಡಿ ಕಾರ್ಬೋನೇಟ್ಸ್. ಬೇಗ ಸರಿಯಾದ ಉತ್ತರವನ್ನು ಕಾಮೆಂಟ್ ಬಾಕ್ಸ್ ನಲ್ಲಿ ಕಾಮೆಂಟ್ ಹಾಕಿ. ಇದಕ್ಕೆ ಸರಿಯಾದಂತ ಉತ್ತರ ಕ್ಲೋರೈಡ್. ಇಲ್ಲಿ ಕ್ಲೋರಿಕ್ ಆಸಿಡ್ ಅಂತ ಬಂತ, ಹೈಡ್ರೋಕ್ಲೋರಿಕ್ ಆಸಿಡ್ ಹಂಗಾಗಿದ್ದು ಕ್ಲೋರೈಡ್. ನಂತರ 92ನೇ ಪ್ರಶ್ನೆಗೆ ಬನ್ನಿ. ದ ಸಾಲ್ಟ್ಸ್ ಆಫ್ ಸಲ್ಫ್ಯೂರಿಕ್ ಆಸಿಡ್ ಆರ್ ಕಾಲ್ಡ್ ಡ್ಯಾಶ್. ಸೇಮ್ ಆಪ್ಷನ್ಸ್ ಅನ್ನು ಕೊಟ್ಟಿದ್ದೀನಿ. ಬೇಗ ಸರಿಯಾದ ಉತ್ತರವನ್ನು ಕಾಮೆಂಟ್ ಬಾಕ್ಸ್ ನಲ್ಲಿ ಕಾಮೆಂಟ್ ಹಾಕಿ. ಇದಕ್ಕೆ ಸರಿಯಾದಂತ ಉತ್ತರ ಸಲ್ಫ್ಯೂರಿಕ್ ಆಸಿಡ್ ಅಂತ ಬಂದಿದೆ, ಹಂಗಾಗಿ ಸಲ್ಫೇಟ್ಸ್. ನಂತರ 93ನೇ ಪ್ರಶ್ನೆಗೆ ಬನ್ನಿ. ದ ಸಾಲ್ಟ್ಸ್ ಆಫ್ ನೈಟ್ರಿಕ್ ಆಸಿಡ್ ಆರ್ ಕಾಲ್ಡ್. ಸೇಮ್ ಆಪ್ಷನ್ಸ್ ಇದಾವೆ. ಬೇಗ ಕಾಮೆಂಟ್ ಬಾಕ್ಸ್ ನಲ್ಲಿ ಕಾಮೆಂಟ್ ಅನ್ನು ಹಾಕ್ತಿದ್ದೀರಿ. ಇದಕ್ಕೆ ಸರಿಯಾದಂತ ಉತ್ತರ ನೈಟ್ರೇಟ್ಸ್. ಓಕೆ, ನೈಟ್ರಿಕ್ ಆಸಿಡ್ ಇಂದ ನೈಟ್ರೇಟ್ಸ್. ನಂತರ 94ನೇ ಪ್ರಶ್ನೆಗೆ ಬನ್ನಿ. ದ ಸಾಲ್ಟ್ಸ್ ಆಫ್ ಕಾರ್ಬೋನಿಕ್ ಆಸಿಡ್ಸ್ ಆರ್ ಕಾಲ್ಡ್. ಇದಕ್ಕೂ ಸಹ ಸೇಮ್ ಆಪ್ಷನ್ಸ್ ಇದಾವೆ. ಆಪ್ಷನ್ ಡಿ ಕಾರ್ಬೋನೇಟ್ಸ್. ABCD ಬಂತಲ್ಲ. ಓಕೆ, ನಂತರ 95ನೇ ಪ್ರಶ್ನೆಗೆ ಬನ್ನಿ. ಐಡೆಂಟಿಫೈ ದ ಆಸಿಡ್ಸ್ ಅಂಡ್ ಬೇಸಸ್ ಫ್ರಮ್ ವಿಚ್ ಪೊಟ್ಯಾಷಿಯಂ ಸಲ್ಫೇಟ್ ಈಸ್ ಫಾರ್ಮ್ಡ್. ನೋಡ್ರಿ, ಪೊಟ್ಯಾಷಿಯಂ ಸಲ್ಫೇಟ್ ಫಾರ್ಮ್ ಆಗಿದೆ ಅಂದ್ರೆ ಇಲ್ಲಿ ಯಾವ ಆಸಿಡ್ ಮತ್ತು ಯಾವ ಬೇಸ್ಗಳು ಸೇರಿದಾವೆ. ಆಪ್ಷನ್ ಎ ಬೇಸ್ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್, ಆಸಿಡ್ ಸಲ್ಫ್ಯೂರಿಕ್ ಆಸಿಡ್. ಆಪ್ಷನ್ ಬಿ ಬೇಸ್ ಸೋಡಿಯಂ ಹೈಡ್ರಾಕ್ಸೈಡ್, ಆಸಿಡ್ ಸಲ್ಫ್ಯೂರಿಕ್ ಆಸಿಡ್. ಆಪ್ಷನ್ ಸಿ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್, ಇದು ಬೇಸ್, ಆಸಿಡ್ ಸಲ್ಫ್ಯೂರಿಕ್ ಆಸಿಡ್. ಯಾವ ಆಪ್ಷನ್ ಸರಿ? ಬೇಗ ಕಾಮೆಂಟ್ ಬಾಕ್ಸ್ ನಲ್ಲಿ ಕಾಮೆಂಟ್ ಹಾಕಿ. ಇದಕ್ಕೆ ಸರಿಯಾದಂಥ ಉತ್ತರ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಬೇಸ್ ಮತ್ತು ಸಲ್ಫ್ಯೂರಿಕ್ ಆಸಿಡ್, ಈ ಆಸಿಡ್ ಜಾಯಿನ್ ಆಗಿ ಅಥವಾ ರಿಯಾಕ್ಟ್ ಆಗಿ ಪೊಟ್ಯಾಷಿಯಂ ಸಲ್ಫೇಟ್ ಫಾರ್ಮ್ ಆಗಿದೆ. ಮುಂದಿನ ಪ್ರಶ್ನೆ. ಐಡೆಂಟಿಫೈ ದ ಆಸಿಡ್ಸ್ ಅಂಡ್ ಬೇಸಸ್ ಫ್ರಮ್ ವಿಚ್ ಕ್ಯಾಲ್ಸಿಯಂ ಸಲ್ಫೇಟ್ ಈಸ್ ಫಾರ್ಮ್ಡ್. ಇದಕ್ಕಿರುವಂಥ ಬೇಸ್ ಮತ್ತು ಆಸಿಡ್ ಎಲ್ಲವೂ ಸಹ ಸೇಮ್ ಆಪ್ಷನ್ಸ್ ಅನ್ನೇ ಕೊಟ್ಟಿದ್ದೀನಿ. ದಯವಿಟ್ಟು ಸರಿಯಾಗಿ ನೋಡಿ ಅರ್ಥ ಮಾಡ್ಕೊಳ್ರಿ. ಸರಿಯಾದ ಉತ್ತರವನ್ನು ಕಾಮೆಂಟ್ ಬಾಕ್ಸ್ ನಲ್ಲಿ ಕಾಮೆಂಟ್ ಹಾಕಿ. ಇದಕ್ಕೆ ಸರಿಯಾದಂಥ ಉತ್ತರ ಇಲ್ಲಿ ಕ್ಯಾಲ್ಸಿಯಂ ಸಲ್ಫೇಟ್ ಆಗಿರೋದ್ರಿಂದ ಇದು ಎ ಸ್ಮಾಲ್, ಇದು ಮತ್ತೆ ಕ್ಯಾಪಿಟಲ್ ಅಂತ ಅನ್ಕೋಬೇಡ್ರಿ. ಹಾಗಾಗಿ ಇದೇ ಸರಿಯಾದಂಥ ಉತ್ತರ, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಮತ್ತು ಇದು ಬೇಸ್ ಮತ್ತು ಆಸಿಡ್ ಸಲ್ಫ್ಯೂರಿಕ್ ಆಸಿಡ್. ಇದರ ನಂತರ 97ನೇ ಪ್ರಶ್ನೆ. ಸಾಲ್ಟ್ಸ್ ಹ್ಯಾವ್ ಡ್ಯಾಶ್ ಬಾಯ್ಲಿಂಗ್ ಅಂಡ್ ಮೆಲ್ಟಿಂಗ್ ಪಾಯಿಂಟ್. ಆಪ್ಷನ್ ಎ ಹೈ, ಬಿ ಲೋ, ಸಿ ಮೈಲ್ಡ್, ಡಿ ಡೈಸ್ ಇನ್ಸಫಿಷಿಯಂಟ್. ನೋಡ್ರಿ, ಸಾಲ್ಟ್ಸ್ ಬಾಯ್ಲಿಂಗ್ ಮತ್ತು ಮೆಲ್ಟಿಂಗ್ ಪಾಯಿಂಟ್ ಹೆಚ್ಚಿರುತ್ತೋ ಅಥವಾ ಕಡಿಮೆ ಇರುತ್ತೋ? ಇದಕ್ಕೆ ಸರಿಯಾದ ಉತ್ತರವನ್ನು ಕಾಮೆಂಟ್ ಬಾಕ್ಸ್ ನಲ್ಲಿ ಕಾಮೆಂಟ್ ಹಾಕಿ. ಇದಕ್ಕೆ ಸರಿಯಾದಂತ ಉತ್ತರ ದೇ ಹ್ಯಾವ್ ವೆರಿ ಹೈ ಬಾಯ್ಲಿಂಗ್ ಅಂಡ್ ಹೈ ಮೆಲ್ಟಿಂಗ್ ಪಾಯಿಂಟ್. ಇದರ ನಂತರ 98ನೇ ಪ್ರಶ್ನೆಗೆ ಬನ್ನಿ. ಸಾಲ್ಟ್ಸ್ ಹ್ಯಾವಿಂಗ್ ದ ಸೇಮ್ ಕ್ಯಾಟಯಾನ್ ಆರ್ ಆನಯಾನ್ ಬಿಲಾಂಗ್ ಟು ದ ಸೇಮ್ ಫ್ಯಾಮಿಲಿ. ನೋಡ್ರಿ, ಸಾಲ್ಟ್ ಫ್ಯಾಮಿಲಿ ಅಂತ ನೀವು ಸ್ಟಡಿ ಮಾಡಿರ್ತೀರಿ ಅಥವಾ ಫ್ಯಾಮಿಲಿ ಆಫ್ ಸಾಲ್ಟ್ ಅಂತ ನೋಡಿರ್ತೀರಿ. ಸೇಮ್ ಕ್ಯಾಟಯಾನ್ ಇರಬೇಕು ಇಲ್ಲ ಸೇಮ್ ಆನಯಾನ್ ಇರಬೇಕು. ಆ ರೀತಿ ಇತ್ತಂದ್ರೆ ಸಾಲ್ಟ್ ಫ್ಯಾಮಿಲಿ ಅಂತೀವಿ. ನಂತರ ಇಲ್ಲಿಂದ ಕ್ವಶನ್ ಶುರುವಾಗುತ್ತೆ. 98ನೇದು. ವಿಚ್ ಆಫ್ ದ ಫಾಲೋಯಿಂಗ್ ಡಸ್ ನಾಟ್ ಫಿಟ್ ಇನ್ ಸಾಲ್ಟ್ ಫ್ಯಾಮಿಲಿ. ಇಲ್ಲಿ ಕೆಳಗಡೆ ಕೊಟ್ಟಿರುವಂತಹ ಆಪ್ಷನ್ಗಳಲ್ಲಿ ಯಾವುದು ಸಾಲ್ಟ್ ಫ್ಯಾಮಿಲಿಯಲ್ಲಿ ಸೆಟ್ ಆಗಲ್ಲ ಅಥವಾ ಫಿಟ್ ಆಗಲ್ಲ? ಆಪ್ಷನ್ ಎ ಸೋಡಿಯಂ ಕ್ಲೋರೈಡ್, ಬಿ ಪೊಟ್ಯಾಷಿಯಂ ಕ್ಲೋರೈಡ್, ಸಿ ಲಿಥಿಯಂ ಕ್ಲೋರೈಡ್, ಡಿ ಪೊಟ್ಯಾಷಿಯಂ ಸಲ್ಫೇಟ್. ಬೇಗ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಹಾಕಿ ಸರಿಯಾದ ಉತ್ತರವನ್ನ ನೋಡಿ. ಇಲ್ಲಿ ಸರಿಯಾದಂತ ಉತ್ತರ ಆಪ್ಷನ್ ಡಿ ಪೊಟ್ಯಾಷಿಯಂ ಸಲ್ಫೇಟ್. ಯಾಕಂದ್ರೆ ಇಲ್ಲೆಲ್ಲ ಕ್ಲೋರೈಡ್ ಫ್ಯಾಮಿಲಿ ಇದೆ, ಆದ್ರೆ ಇದು ಸಲ್ಫೇಟ್ ಫ್ಯಾಮಿಲಿ, ಹಾಗಾಗಿ ಇದು ಆಡ್ ಒನ್ ಔಟ್. ನಂತರ 99ನೇ ಪ್ರಶ್ನೆಗೆ ಬನ್ನಿ. ಆನ್ ಅಕ್ವಸ್ ಸೊಲ್ಯೂಷನ್ ಆಫ್ ಸೋಡಿಯಂ ಕ್ಲೋರೈಡ್ ಈಸ್ ಕಾಲ್ಡ್ ಡ್ಯಾಶ್. ನೋಡ್ರಿ, ಸೋಡಿಯಂ ಕ್ಲೋರೈಡ್ ಅನ್ನ ನೀರಿನಲ್ಲಿ ಮಿಕ್ಸ್ ಮಾಡಿದ್ರೆ ಅದನ್ನ ಏನಂತೀವಿ? ಆಪ್ಷನ್ ಎ ಸಾಲ್ಟಿಯಂ, ಆಪ್ಷನ್ ಬಿ ಸಾಲ್ಟೋ, ಆಪ್ಷನ್ ಸಿ ಬ್ರೈನ್, ಆಪ್ಷನ್ ಡಿ ಬ್ರೇನ್. ಬೇಗ ಕಾಮೆಂಟ್ ಬಾಕ್ಸ್ ನಲ್ಲಿ ಕಾಮೆಂಟ್ ಹಾಕಿ ಸರಿಯಾದ ಉತ್ತರ ಯಾವುದು ಅಂತ ನಿಮಗೆ ಅನ್ಸುತ್ತೆ. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಸಿ ಬ್ರೈನ್ ಸೊಲ್ಯೂಷನ್. ನಂತರ 100ನೇ ಪ್ರಶ್ನೆ, ಸೆಂಚುರಿ ಹೊಡೆದ್ವಿ. ದ ಪ್ರೋಸೆಸ್ ಆಫ್ ಪಾಸಿಂಗ್ ಎಲೆಕ್ಟ್ರಿಸಿಟಿ ಥ್ರೂ ಬ್ರೈನ್ ಸೊಲ್ಯೂಷನ್ ಟು ಡಿಕಾಂಪೋಸ್ ಟು ಪ್ರೊಡ್ಯೂಸ್ ಸೋಡಿಯಂ ಹೈಡ್ರಾಕ್ಸೈಡ್, ಹೈಡ್ರೋಜನ್ ಗ್ಯಾಸ್ ಅಂಡ್ ಕ್ಲೋರಿನ್ ಗ್ಯಾಸ್ ಈಸ್ ನೋನ್ ಆಸ್ ಡ್ಯಾಶ್. ನೋಡ್ರಿ, ಈ ಬ್ರೈನ್ ಸೊಲ್ಯೂಷನ್ ಅಲ್ಲಿ ನಾವು ಎಲೆಕ್ಟ್ರಿಸಿಟಿಯನ್ನು ಪಾಸ್ ಮಾಡಿ ಸೋಡಿಯಂ ಹೈಡ್ರಾಕ್ಸೈಡ್, ಹೈಡ್ರೋಜನ್ ಗ್ಯಾಸ್ ಮತ್ತು ಕ್ಲೋರಿನ್ ಗ್ಯಾಸ್ ಅನ್ನು ಪ್ರೊಡಕ್ಷನ್ ಮಾಡ್ತೀವಲ್ಲ, ಈ ಪ್ರೋಸೆಸ್ಗೆ ಏನಂತೀವಿ? ಆಪ್ಷನ್ ಎ ಹೈಡ್ರೋಲಿಸಿಸ್, ಬಿ ಎಲೆಕ್ಟ್ರೋಲಿಸಿಸ್, ಸಿ ಅಯೋನೈಸೇಷನ್, ಡಿ ಕ್ಲೋರ್ ಆಲ್ಕಲಿ ಪ್ರೋಸೆಸ್. ಬೇಗ ಸರಿಯಾದ ಉತ್ತರ ಯಾವ್ದು ಅನ್ಸುತ್ತೆ ಕಾಮೆಂಟ್ ಬಾಕ್ಸ್ ನಲ್ಲಿ ಕಾಮೆಂಟ್ ಹಾಕ್ತಾ ಇರಿ. ಇದಕ್ಕೆ ಸರಿಯಾದಂತ ಉತ್ತರ ಕ್ಲೋರ್ ಆಲ್ಕಲಿ ಪ್ರೋಸೆಸ್, ಆಪ್ಷನ್ ಡಿ. ನಂತರ 101. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಪ್ರೊಡ್ಯೂಸ್ಡ್ ಇನ್ ಕ್ಲೋರ್ ಆಲ್ಕಲಿ ಪ್ರೋಸೆಸ್. ಕ್ಲೋರ್ ಆಲ್ಕಲಿ ಪ್ರೋಸೆಸ್ ನಲ್ಲಿ ಪ್ರೊಡಕ್ಷನ್ ಆಗಿರೋದು ಯಾವುದು? ಆಪ್ಷನ್ ಎ ಸೋಡಿಯಂ ಹೈಡ್ರಾಕ್ಸೈಡ್, ಬಿ ಹೈಡ್ರೋಜನ್, ಸಿ ಕ್ಲೋರಿನ್, ಡಿ ಆಲ್ ಆಫ್ ದೀಸ್. ಹಿಂದಿನ ಕ್ವಶನ್ ಹೆಲ್ಪ್ ಅನ್ನು ತಗೋಬಹುದು ನೀವು, ಅಲ್ಲೇ ಹಿಂಟ್ ಇದೆ.
ಬೇಗ ಬೇಗ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಹಾಕಿ. ಇದಕ್ಕೆ ಸರಿಯಾದಂತ ಉತ್ತರ ಈ ಕ್ವಶನ್ ಅಲ್ಲಿ ನೋಡಿ, ಸೋಡಿಯಂ ಹೈಡ್ರಾಕ್ಸೈಡ್ ಇದೆ, ಹೈಡ್ರೋಜನ್ ಗ್ಯಾಸ್ ಇದೆ, ಕ್ಲೋರಿನ್ ಗ್ಯಾಸ್ ಇದೆ. ಹಂಗಾಗಿ ಆಲ್ ಆಫ್ ದೀಸ್ ಇಟ್ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಮುಂದಿನ ಎಪಿಸೋಡ್ ನಲ್ಲಿ ಕಂಟಿನ್ಯೂ ಮಾಡೋಣ. ಹೆಚ್ಚು ಜನಕ್ಕೆ ಶೇರ್ ಮಾಡಿ. ಬಾಯ್.